Hello all, welcome back to our channel. So firstly I would like to mention we left with the 36 days for CAT examination. Okay, and in today's session I'm going to discuss about quadrilateral, and I wanted to give one clarification, that is in last class I said I'm going to discuss about triangle about mensuration of a triangle, but I think it's better we study the whole mensuration, that is triangle ಮತ್ತೆ quadrilateral cuboid ಸಿಲಿಂಡರ್ದು ಒಂದೇ ಸರಿಗೆ ಏರಿಯಾ ಮತ್ತೆ ಪೆರಿಮೀಟರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಒಂದು ಅಥವಾ ಎರಡು ಸೆಷನಲ್ಲಿ ಡಿಸ್ಕಸ್ ಮಾಡಿದ್ರೆ ಬೆಟರ್ ಅನಿಸ್ತು. ಬಿಕಾಸ್ ವಿ ನೀಡ್ ಟು ನೋಟ್ ಡೌನ್ ದ ಫಾರ್ಮುಲಾಸ್. ಓಕೆನಾ, ಅಂದರೆ ಮೇನ್ ಆಗಿ ಮೆನ್ಸುರೇಷನಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತೀನಿ, ಫಾರ್ಮುಲಾಸ್ ಮೇಲೆ ಜಾಸ್ತಿ ಡಿಸ್ಕಷನ್ ಇರುತ್ತೆ. ಲೈಕ್ ಯಾವ ಒಂದು ಟ್ರಯಾಂಗಲ್ಗೆ ಯಾವ ಥರ ಫಾರ್ಮುಲಾ ಬರುತ್ತೆ, ಏನೇನು ಚೇಂಜಸ್ ಮಾಡ್ಕೋಬಹುದು ಅಂತ I will give a formula sheet for mensuration. Okay na. So instead of discussing that early, let us complete the properties first, so that properties ಎಲ್ಲ ನಿಮಗೆ ನೀಟಾಗಿ ಗೊತ್ತಾದರೆ ಈಸಿಯಾಗಿ ಏರಿಯಾ ಮತ್ತು ಪೆರಿಮೀಟರ್ ಮೇಲೆ ಹೇಗೆ ಫಾರ್ಮುಲಾಸ್ ಏನು ಅಂತ ನಿಮಗೆ ಒಂದು ಐಡಿಯಾ ನೀಟಾಗಿ ಬರುತ್ತೆ ಅಂತ. ಆ್ಯಂಡ್ ಮೆನ್ಸುರೇಷನ್ ಏನು ಜಾಸ್ತಿ ಕಂಪ್ಲೀಟ್ ಎಲ್ಲ ಒಂದು 2D ಮತ್ತು 3D ಪಾರ್ಟ್ಸ್ ಏನಿದೆ ಅವೆರಡೂ ಸೇರಿಸ್ಬಿಟ್ಟು ವಿ ಕ್ಯಾನ್ ಡೂ ಒನ್ ಸೆಷನ್ ಐ ಥಿಂಕ್. ಸೊ ದಟ್ ಐ ವಿಲ್ ಡೂ ಇನ್ ಅ ಲೇಟರ್ ಸೆಷನ್ಸಲ್ಲಿ ನಾನು ಮೆನ್ಸುರೇಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇನ್ ಟುಡೇಸ್ ಸೆಷನ್ ಲೆಟ್ ಇಸ್ ಕಂಪ್ಲೀಟ್ ದ ಕ್ವಾಡ್ರಿಲ್ಯಾಟ್ರಲ್ದು ಏನು ಪ್ರಾಪರ್ಟೀಸ್, ಡಿಫ್ರೆಂಟ್ ದೇರ್ ಆರ್ ಸಮ್ ಪ್ರಾಪರ್ಟೀಸ್ ಫ್ರಮ್ ಚಾಪ್ಟರ್ಸ್ ಲೈಕ್ 7th-6th ಚಾಪ್ಟರ್ಸ್ ಇಂದ, ಐ ಮೀನ್ 7th ಸ್ಟ್ಯಾಂಡರ್ಡ್ ಚಾಪ್ಟರ್ ಇಂದ ಐ ಥಿಂಕ್. ಅಲ್ಲಿಂದ ವಿ ಹ್ಯಾವ್ ಪ್ರಾಪರ್ಟೀಸ್ ಆಫ್ quadrilaterals. Let us discuss in this session and let's complete the quadrilateral part, because we should be little fast so that ನಮಗೆ ಕವರ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ. ಓಕೆ, ಸೊ ಸ್ಟಾರ್ಟ್ ವಿತ್ ಅ ಕ್ವಾಡ್ರಿಲ್ಯಾಟ್ರಲ್. ವಿ ಆಲ್ ನೋ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಆಲ್ ಕ್ವಾಡ್ರಿಲ್ಯಾಟ್ರಲ್ ಈಸ್ ಮೇಡ್ ಅಪ್ ಆಫ್ 4 sides ಅಲ್ವಾ. ಈ ಥರ ಒಂದು ಡಯಾಗ್ರಾಮ್ ಅಥವಾ ಈ ಥರ ಒಂದು ಶೇಪ್ನ ನಾವು ನೋಡಿದಾಗ ವಿ ಕಾಲ್ ಇಟ್ ಆಸ್ ಅ ರೆಕ್ಟ್ಯಾಂಗಲ್ ಅಥವಾ ಸ್ಕ್ವೇರ್, ಅಥವಾ ಇನ್ ಕಾಮನ್ ವಿ ಕಾಲ್ ದಮ್ ಆಸ್ ಅ ಕ್ವಾಡ್ರಿಲ್ಯಾಟ್ರಲ್. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಏನು, ಇಟ್ ಈಸ್ ಮೇಡ್ ಅಪ್ ಆಫ್ ಟ್ರಯಾಂಗಲ್. ಹೇಗೆ ನಾವೇನು ಹೇಳಿದ್ವಿ, 3 vertices, 3 sides and 3 angles ಅಂತ ಹೇಳಿದ್ವು. ಸೇಮ್ ವೇ ಹಿಯರ್ ವಿ ಹ್ಯಾವ್ 4 sides, 4 vertices and 4 angles ಇದೆ. And also in this, if I join A and C, ಪಾಯಿಂಟ್ A ಮತ್ತು C ನ ಮತ್ತೆ B ಮತ್ತು D ನ ಜಾಯಿನ್ ಮಾಡಿದಾಗ we get 2 diagonals. ಓಕೆನಾ, 2 diagonals ನಮಗೆ ಕ್ವಾಡ್ರಿಲ್ಯಾಟ್ರಲಿ ನಾವು ನೋಡ್ಬೋದು. ಓಕೆ, ನಾವು ಯಾವ್ಯಾವು 4 ಸೈಡ್ಸು, ಸೈಡ್ AB, side BC, side DC and side AD, and vertices are A, B, C, D, and we have 4 angles, that is angle A, angle B, angle C and angle D. ಹಾಗಾದರೆ ಡಯಾಗ್ನಲ್ಸ್ ಯಾವ್ಯಾವು, ವಿ ಹ್ಯಾವ್ ಅ ಡಯಾಗ್ನಲ್ಸ್ AC and BD. Okay, so this is the basic concept about the quadrilaterals. Okay, and next let us discuss the angle sum property of quadrilateral. For triangle, I said angle sum property ಏನು ಹೇಳುತ್ತೆ, total sum of the angles of a triangle is equals to how much, it is 180 degree, right? And for the quadrilateral it is 360 degree. Okay na, for quadrilateral it is 360 and for triangle it is 180 degree. This is the angle sum property. If they have given any quadrilateral and they are asking they have given 3 angles and they have asking the another angle, ಇನ್ನೊಂದು angle ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ you have to use 360 minus those 3 angles sum. ಅವಾಗ ನಮಗೆ ಇನ್ನೊಂದು angle ಸಿಗುತ್ತೆ. So total sum, that is angle A plus angle B plus angle C plus angle D is equals to 360 degrees. Okay, and next
Before going to the properties of quadrilaterals, let's discuss about types of quadrilateral. Here types of quadrilateral plays a very important role. Yakandre in questions we early we discussed that is we have a types of quadrilaterals, that is rhombus ಆಗಿರಬಹುದು, trapezium ಆಗಿರಬಹುದು, rectangle and square. These are the types of quadrilateral. ಏನು ಡಿಫ್ರೆನ್ಸ್ ಇರುತ್ತೆ ಅಂತ ತಿಳ್ಕೊಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇನ್ ದ ಕ್ವೆಶನ್ಸ್ ಅವ್ರು ಏನು ಮಾಡ್ತಾರೆ, ದೇ ವೋಂಟ್ ಗಿವ್ ಕ್ವಾಡ್ರಿಲ್ಯಾಟ್ರಲ್ ಅಥವಾ ರೆಕ್ಟ್ಯಾಂಗಲ್, ದೇ ವಿಲ್ ಸ್ಪೆಸಿಫಿಕಲಿ ಮೆನ್ಷನ್ ರೋಂಬಸ್ ಅಥವಾ ಟ್ರೆಪೀಸಿಯಂ ಅಂತ ಪರ್ಟಿಕ್ಯುಲರ್ ಆಗಿ ಅವರು ನೇಮ್ ಮೆನ್ಷನ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಯು ಕ್ಯಾಂಟ್ ಯೂಸ್ ದ ನಾರ್ಮಲ್ ಫಾರ್ಮುಲಾ ಅಥವಾ ನಾರ್ಮಲ್ ಏನು ನಮಗೆ ನಾರ್ಮಲ್ ಆಗಿ ಕ್ವಾಡ್ರಿಲ್ಯಾಟ್ರಲ್ ಅಂದರೆ ಏನು ಐಡಿಯಾ ಇರುತ್ತಲ್ಲ ಅದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ದೇ ಹ್ಯಾವ್ ಅ ಡಿಫ್ರೆಂಟ್ ಪ್ರಾಪರ್ಟೀಸ್, ಸೊ ದಟ್ ವಿ ಹ್ಯಾವ್ ಟು ಯೂಸ್ ದ ಸೇಮ್ ಫಾರ್ಮುಲಾಸ್ ಫಾರ್ ದೋಸ್ ಡಿಫ್ರೆಂಟ್ ಟೈಪ್ಸ್. ಸೊ ಫಸ್ಟ್ ಲೆಟ್ us learn about the types of quadrilateral. ಓಕೆ, ನಾರ್ಮಲ್ ಆಗಿ ನಮಗೆ ಏನು ಗೊತ್ತಿದೆ, ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ಅಂದರೆ 4 ಸೈಡ್ ಇರುತ್ತೆ ಅಲ್ವಾ. ಈ 4 ಸೈಡಲ್ಲಿ ಈ ಎ ಬಿ ಮತ್ತು ಸಿ ಡಿ ಸೈಡ್ ಇದೆ ಅಲ್ಲ, ಇದನ್ನು ನಾವೇನಂತ ಕರಿತೀವಿ, ಅಪೋಸಿಟ್ ಪೇರ್ ಅಂತ ಕರಿತೀವಿ, ಅಪೋಸಿಟ್ ಸೈಡ್ ಪೇರ್ ಅಂತ ಕರಿತೀವಿ. ಅದೇ ಥರ ಎ ಡಿ ಮತ್ತು ಬಿ ಸಿ ಕೂಡ ಏನಾಗಿರುತ್ತೆ, ದೀಸ್ ಟು ಆರ್ ಅಪೋಸಿಟ್ ಪೇರ್ಸ್ ಅಲ್ವಾ. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆಫ್ ಅ quadrilateral ABCD. So I'm just taking ABCD as an example. Okay, ABCD, namely they have just named it like AB ಮತ್ತು CD ಏನಾಗಿದೆ, ಇವೆರಡು ಏನಾಗಿದೆ, they are parallel. Okay, they are parallel. ಅಂತಹ ಒಂದು ಕ್ವಾಡ್ರಿಲ್ಯಾಟ್ರಲ್ನ ನಾವು ಟ್ರೆಪೀಸಿಯಂ ಅಂತ ಕರಿತೀವಿ. Okay, that type of quadrilateral is known as trapezium. So diagrammatically represent ಮಾಡೋದಾದ್ರೆ, ಸೊ ಈ ಥರದ ಒಂದು ಕ್ವಾಡ್ರಿಲ್ಯಾಟ್ರಲ್ನ ನಾವು ಏನಂತ ಕರಿತೀವಿ, ಟ್ರೆಪೀಸಿಯಂ ಅಂತ ಕರಿತೀವಿ. ಇಲ್ಲೇನಾಗಿದೆ, ಎ ಬಿ ಮತ್ತು ಸಿ ಡಿ ಏನಾಗಿದೆ, ದೀಸ್ ಟು ಪ್ಯಾರಲಲ್ ಆಗಿದೆ. ಓಕೆ, ಎ ಬಿ ಮತ್ತು ಸಿ ಡಿ ಏನಾಗಿದೆ, ಪ್ಯಾರಲಲ್ ಆಗಿದೆ. ಬಟ್ ಎ ಡಿ ಮತ್ತು ಬಿ ಸಿ ಪ್ಯಾರಲಲ್ ಆಗಿಲ್ಲ. ಓಕೆನಾ. ಈಗ ಈ ಎ ಡಿ ಮತ್ತು ಬಿ ಸಿನ ನಾನು ಎಕ್ಸ್ಟೆಂಡ್ ಮಾಡಿದರೆ, ದೇ ವಿಲ್ ಇಂಟರ್ಸೆಕ್ಟ್ ಅಟ್ ಸಮ್ ಪಾಯಿಂಟ್. ಒಂದು ಪಾಯಿಂಟಲ್ಲಿ ಅವೇನಾಗುತ್ತೆ, ಇಂಟರ್ಸೆಕ್ಟ್ ಆಗುತ್ತೆ. ಸೊ ದೀಸ್ ಟೂ ಲೈನ್ಸ್ ಆರ್ ನಾನ್ ಪ್ಯಾರಲಲ್. ಓಕೆನಾ, ದೀಸ್ ಟೂ ಲೈನ್ಸ್ ಆರ್ ನಾನ್ ಪ್ಯಾರಲಲ್. ಸೊ ದೇರ್ ಫೋರ್ ವಿ ಹ್ಯಾವ್ ಓನ್ಲಿ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ವಿಚ್ ಆರ್ ಪ್ಯಾರಲಲ್ ಇನ್ ನೇಚರ್. ಅಂತಹ ಒಂದು ಕ್ವಾಡ್ರಿಲ್ಯಾಟ್ರಲ್ನ ವಿ ಕಾಲ್ ಇಟ್ ಆಸ್ ಅ ಟ್ರೆಪೀಸಿಯಂ. ಓಕೆನಾ, that type of quadrilateral is known as trapezium. And I hope this is clear for you. Trapezium ಅಂದರೆ ಏನು ಅಂತ ಗೊತ್ತಾಯಿತು. ಇಲ್ಲೇನಾಯಿತು, ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಏನಾಗಿದೆ, ಪ್ಯಾರಲಲ್ ಆಗಿದೆ. ಹಾಗಾದರೆ ಟೂ ಪೇರ್ಸ್ ಏನು, ಎರಡು ಪೇರ್ ಇದೆ ಅಲ್ಲ, ಆ ಎರಡು ಪೇರ್ಸ್, ಟೂ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್, let's take or we can say both pair of opposite sides of a quadrilateral parallel ಆಗಿದ್ರೆ, that is known as parallelogram. It's there in name only, right? Parallel alva. So parallel. So here ಏನು ಎರಡು ಸೈಡ್ಸ್ ಇರುತ್ತಲ್ಲ, ಎ ಬಿ ಪ್ಯಾರಲಲ್ ಟು ಡಿ ಸಿ ಆಗಿರುತ್ತೆ, ಆ್ಯಂಡ್ ಆಲ್ಸೋ ಎ ಡಿ ಪ್ಯಾರಲಲ್ ಟು ಬಿ ಸಿ ಆಗಿರುತ್ತೆ. ಅಂದರೆ ಈ ಥರ ಇರುತ್ತೆ. ಸೊ ದಿಸ್ ಈಸ್ ಪ್ಯಾರಲಲೋಗ್ರಾಮ್. ಓಕೆನಾ, ಪ್ಯಾರಲಲೋಗ್ರಾಮ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇಲ್ಲೇನಾಗಿರುತ್ತೆ, ಬೋತ್ ಪೇರ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಬಟ್ ಇನ್ ದ ಟ್ರೆಪೀಸಿಯಂ ಈಸ್ ಆಫ್ ಒನ್ ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅದರ್ ಟೂ ಸೈಡ್ಸ್ ಅಂದರೆ ಅದರ್ ಅಪೋಸಿಟ್ ಪೇರ್ ಏನಾಗಿರುತ್ತೆ, ನಾನ್ ಪ್ಯಾರಲಲ್ ಆಗಿರುತ್ತೆ. ಓಕೆ, ಐ ಹೋಪ್ ದಿಸ್ ಇಸ್ ಬೇಸಿಕ್ ಟೈಪ್
ಬೇಸಿಕ್ ಆಗಿ ಎರಡು ಏನು ಟೈಪ್ಸ್ ಬರುತ್ತೆ ಕ್ವಾಡ್ರಿಲ್ಯಾಟ್ರಲ್ ಅಲ್ಲಿ. ದೀಸ್ ಆರ್ ದ ಟೂ ಟೈಪ್ಸ್. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇದು ಬೇಸಿಕ್, ಸೊ ಇದನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಟೈಪ್ ಅಲ್ಲಿ, so we firstly discussed about the two major types, that is one is parallelogram and another one is trapezium. So again in parallelogram we are having a different types of parallelograms. You know, first one in which parallel sides, opposite parallel sides are equal and angle formed is 90 degree. That type of parallelogram is known as rectangle. Okay na, ನಮಗೆಲ್ಲ rectangle ಬಗ್ಗೆ ಐಡಿಯಾ ಇದೆ. If we have this type, ಈ ಎರಡು sides equal ಇದ್ದು and also parallel ಆಗಿರುತ್ತೆ. Parallelogram ಅಂದ್ರೆ parallel ಆಗಿರುತ್ತೆ, that is a common point in this one. and angle ಏನಾಗಿರುತ್ತೆ 90 ಡಿಗ್ರಿ ಇರುತ್ತೆ. ಸೊ ಇಂತಹ ಒಂದು parallelogram na we call it as a rectangle. Okay, and the second one is if all sides of parallelogram are equal, then that type of parallelogram is known as rhombus. Okay, ಎಲ್ಲ ಒಂದು sides ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಇದು ಒಂದು ಪ್ಯಾರಲೋಗ್ರಾಮ್ ಅಂತ ತಗೊಂಡ್ರೆ ಎಲ್ಲ ಸೈಡ್ಸ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಅಂತಹ ಒಂದು ಪ್ಯಾರಲೋಗ್ರಾಮ್ನ ನಾವೇನಂತ ಕರಿತೀವಿ, ರೋಂಬಸ್ ಅಂತ ಕರಿತೀವಿ. ಅಗೇನ್ ವಿ ಹ್ಯಾವ್ ಅನದರ್ ಟೈಪ್ ಆಫ್ ಪ್ಯಾರಲೋಗ್ರಾಮ್. ಇಲ್ಲಿ ಆಲ್ ಸೈಡ್ ಈಕ್ವಲ್ಸ್ ಅಂದರೆ ನಮಗೆ ನಾರ್ಮಲ್ ಆಗಿ ಏನು ನೆನಪು ಬರುತ್ತೆ, ಸ್ಕ್ವಯರ್ ಅಲ್ವಾ. ಹಿಯರ್ ಆಲ್ ಸೈಡ್ಸ್ ಆರ್ ಈಕ್ವಲ್ and angle form ಆಗಿರೋ angle ಏನಾಗಿರುತ್ತೆ, that is 90 ಡಿಗ್ರಿ ಆಗಿರುತ್ತೆ. that is known as square. ಇದು ಹೇಗಿದೆ ಹೇಳಿ, ಪ್ಯಾರಲೋಗ್ರಾಮ್ ಇಂದ 90 ಡಿಗ್ರಿ ಆಂಗಲ್ ನ ತಗೊಂಡು ರೋಂಬಸ್ ಇಂದ ಆಲ್ ಸೈಡ್ಸ್ ಈಕ್ವಲ್ ಇರೋದನ್ನ ತಗೊಂಡು ವಿ ಫಾರ್ಮ್ಡ್ ಅ ಸ್ಕ್ವಯರ್. ಲೈಕ್ ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್, ಲೈಕ್ ನೆನ್ಪಿಟ್ಕೊಳ್ಳೋಕ್ಕೆ. ರೆಕ್ಟ್ಯಾಂಗಲ್ ಏನಾಗಿರುತ್ತೆ, ರೆಕ್ಟ್ಯಾಂಗಲ್ ನಮಗೆಲ್ಲರಿಗೂ ಗೊತ್ತಿದೆ, ಆಂಗಲ್ ಒಂದು 90 ಡಿಗ್ರಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಆದರೆ ರೋಂಬಸ್ ಏನು, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಕ್ವೇರ್. ಏನು ಡಿಫ್ರೆಂಟ್ ಆಗುತ್ತೆ ಇಲ್ಲಿ, ಆಂಗಲ್ 90 ಡಿಗ್ರಿ ಆಗಿರಬೇಕು ಅಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಎನಿ ಅದರ್ ಆಂಗಲ್, 90 ಆಗಿರ್ಬೋದು, 160, ಆ ಥರ ಯಾವುದೇ ಆಂಗಲ್ ಕೂಡ ಫಾರ್ಮ್ ಆಗಿರ್ಬೋದು. ದಟ್ ಈಸ್ ರೋಂಬಸ್. ಓಕೆ, ಐ ಹೋಪ್ ಇನ್ ಪ್ಯಾರಲೋಗ್ರಾಮ್ ಅಲ್ಲಿ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರಲೋಗ್ರಾಮ್ ಇದೆ, ಐ ಹೋಪ್ ಇಟ್ ಈಸ್ ಅಂಡರ್ಸ್ಟುಡ್. Now let us discuss another type of a quadrilateral. Let's take quadrilateral ಇದೆ ಒಂದು ABCD ಅಂತ. ಸೊ ಈ quadrilateral ಏನಾಗಿದೆ, we have AD is equals to DC, ಏನು adjacent sides. AD is equals to DC ಆಗಿದೆ and AB is equals to BC ಆಗಿದೆ. AB is equals to BC ಆಗಿದೆ. ಏನು, here we can say adjacent side ಏನಾಗಿದೆ, ಈಕ್ವಲ್ ಆಗಿದೆ. adjacent sides ಏನಾಗಿದೆ, ಈಕ್ವಲ್ ಆಗಿದೆ ಅಲ್ವಾ. ಸೊ ದಿಸ್ ಇಸ್ ನಾಟ್ ಪ್ಯಾರಲೋಗ್ರಾಮ್. ಇನ್ ಪ್ಯಾರಲೋಗ್ರಾಮ್ ವಿ ಹ್ಯಾವ್ ಪ್ಯಾರಲಲ್ ಸೈಡ್ಸ್ ಏನಾಗಿರುತ್ತೆ, ದೇ ಆರ್ ಪ್ಯಾರಲಲ್ ಇನ್ ನೇಚರ್ ಅಂತ ಆಗಿರುತ್ತೆ. ಸೊ ದಿಸ್ ಇಸ್ ನಾಟ್ ಪ್ಯಾರಲೋಗ್ರಾಮ್, ದಿಸ್ ಇಸ್ ನೋನ್ ಆಸ್ ಕೈಟ್. ಓಕೆ, ದಿಸ್ ಇಸ್ ಕಾಲ್ಡ್ kite. Okay na, I hope this one is understood. Okay, so these are types of quadrilaterals. ಏನೇನು ಬಂತು quadrilaterals ಅಲ್ಲಿ, quadrilateral types ನೋಡ್ತಾ ಹೋದ್ರೆ, one is firstly we studied about parallelogram, and second one is trapezium, and third one is kite alva. So parallelogram alli again there is rectangle,
and another one is rhombus and square. ಓಕೆನಾ. ಕ್ವಾಡ್ರಿಲ್ಯಾಟ್ರಲಿ ವಿ ಕ್ಯಾನ್ ಮೇನ್ ಆಗಿ ಪ್ಯಾರಲೋಗ್ರಾಮ್, ಟ್ರಪೀಸಿಯಂ, ಕೈಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಅಗೇನ್ ಪ್ಯಾರಲೋಗ್ರಾಮ್ನ ರೆಕ್ಟ್ಯಾಂಗಲ್, ರೋಂಬಸ್ ಮತ್ತು ಸ್ಕ್ವೇರ್ ಆಗಿ ನಾವೇನು ಮಾಡಿದ್ದೀವಿ, ವಿ ಹ್ಯಾವ್ ಡಿಫ್ರೆನ್ಶಿಯೇಟೆಡ್ ದೀಸ್ ಕ್ವಾಡ್ರಿಲ್ಯಾಟ್ರಲ್ಸ್. ಓಕೆ, ಸೊ ದೀಸ್ ಆಲ್ ಕಮ್ಸ್ ಅಂಡರ್ ಕ್ವಾಡ್ರಿಲ್ಯಾಟ್ರಲ್ಸ್, ರೈಟ್? ಬಟ್ ರೆಕ್ಟ್ಯಾಂಗಲ್, ರೋಂಬಸ್, ಸ್ಕ್ವೇರ್ ಏನಾಗುತ್ತೆ, ದೇ ಕಮ್ಸ್ ಅಂಡರ್ ಪ್ಯಾರಲೋಗ್ರಾಮ್. ದಟ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ಅವಕ್ಕೆ ಏನೇನು ಡಿಫ್ರೆನ್ಸ್ ಇದೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಫ್ ಪಾಸಿಬಲ್ ಈ ಥರ ಒಂದು ಸ್ಕೆಲಿಟನ್ ಹಾಕ್ಕೊಂಡು ಯು ಜಸ್ಟ್ ಮೆನ್ಷನ್ ಏನೇನು ಕಂಡೀಷನ್ ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಇಲ್ಲಿ ಏನಾಗುತ್ತೆ, ಬೋತ್ ಸೈಡ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಒನ್ ಅಪೋಸಿಟ್ ಸೈಡ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇಲ್ಲಿ ಅಡ್ಜಸೆಂಟ್ ಸೈಡ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇಲ್ಲಿ 90 ಡಿಗ್ರಿ ಫಾರ್ಮ್ ಆಗಿರುತ್ತೆ ಆ್ಯಂಡ್ ಅಪೋಸಿಟ್ ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಇಲ್ಲೇನಾಗಿರುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಇಲ್ಲೇನಾಗಿರುತ್ತೆ, ಆಲ್ ಸೈಡ್ಸ್ ಈಕ್ವಲ್ ಆ್ಯಂಡ್ ಇಟ್ ಹ್ಯಾಸ್ 90 ಡಿಗ್ರಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ಜಸ್ಟ್ ಈ ಒಂದು ಸ್ಕೆಲಿಟನ್ನ ಕರೆಕ್ಟಾಗಿ ಬರ್ಕೊಂಬಿಡಿ. ಒನ್ಸ್ ಯು ಆರ್ ರಿವೈಸಿಂಗ್ ಯು ಕ್ಯಾನ್ ಈಸಿಲಿ ಕ್ಯಾಚ್ ಆಲ್ ದ ಪಾಯಿಂಟ್ಸ್. ಓಕೆ, ಈಸಿ ಟು ರಿಮೆಂಬರ್ ಫಾರ್ ಎವ್ರಿ ಒನ್. ಓಕೆನಾ. ನೆಕ್ಸ್ಟ್ ವಿ ಕ್ಯಾನ್ ಸೇ, ಈಗ ಅದೇ ಡಿಸ್ಕಸ್ ಮಾಡಿದ ಹಾಗೆಯೇ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್, ರೋಂಬಸ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ರೋಂಬಸ್ ಇವೆಲ್ಲ ಯಾವುದರ ಅಂಡರಲ್ಲಿ ಬರುತ್ತೆ, ದೇ ಕಮ್ಸ್ ಅಂಡರ್ ದ ಪ್ಯಾರಲೋಗ್ರಾಮ್. ಓಕೆನಾ. ಆ್ಯಂಡ್ a square ಏನಾಗುತ್ತೆ, it is a rectangle and also rhombus. Okay, a square is, it's a rectangle and also rhombus. ಯಾಕೆ ಸ್ಕ್ವೇರು ರೆಕ್ಟ್ಯಾಂಗಲ್ಲು ಆಗುತ್ತೆ, ರೋಂಬಸ್ಸು ಆಗುತ್ತೆ? ರೋಂಬಸ್ ಕಂಡೀಷನ್ ಏನು, ಆಲ್ ಸೈಡ್ಸ್ ಈಕ್ವಲ್ ಇರಬೇಕು ಅಂತ. ಸ್ಕ್ವೇರಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತಾ? ಎಸ್, ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ರೆಕ್ಟ್ಯಾಂಗಲ್ ಕಂಡೀಷನ್ ಏನು, ವಿ ಹ್ಯಾವ್ ಪ್ಯಾರಲಲ್ ಸೈಡ್ಸ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಸ್ಕ್ವೇರಲ್ಲಿ ಏನಾಗಿದೆ, ಪ್ಯಾರಲಲ್ ಸೈಡ್ಸು ಈಕ್ವಲ್ ಆಗಿದೆ ಆ್ಯಂಡ್ ಆ್ಯಂಗಲ್ ಫಾರ್ಮ್ ಆಗಿರೋ ಆ್ಯಂಗಲ್ ಎಷ್ಟಿರಬೇಕು, 90 ಡಿಗ್ರಿ ಇರಬೇಕು. ಸ್ಕ್ವೇರಲ್ಲಿ 90 ಡಿಗ್ರಿ ಇರುತ್ತಾ ಆ್ಯಂಗಲ್ಸು? ಎಸ್, ಸ್ಕ್ವೇರಲ್ಲಿ 90 ಡಿಗ್ರಿ ಇರುತ್ತೆ. ಸೊ ಸ್ಕ್ವೇರ್ ಇಟ್ಸ್ ಅ ರೆಕ್ಟ್ಯಾಂಗಲ್ ಅಂಡ್ ರೋಂಬಸ್, ಬೋತ್ ರೆಕ್ಟ್ಯಾಂಗಲ್ ಮತ್ತೆ ರೋಂಬಸ್ ಆಗಿದೆ. ಓಕೆ, ಸೆಕೆಂಡ್ ಪಾಯಿಂಟ್, ಅ ಪ್ಯಾರಲೋಗ್ರಾಮ್ ಇಸ್ ಅ ಟ್ರೆಪೀಸಿಯಂ ಅಂತ ಹೇಳ್ತಾರೆ. ಅ ಪ್ಯಾರಲೋಗ್ರಾಮ್ ಈಸ್ ಅ ಟ್ರೆಪೀಸಿಯಂ. ಟ್ರೆಪೀಸಿಯಮಿಗೆ ಕಂಡೀಷನ್ ಏನು, ಅಟ್ಲೀಸ್ಟ್ ಒನ್ ಅಪೋಸಿಟ್ ಸೈಡ್ ಏನಾಗಿರಬೇಕು, ದೇ ಶುಡ್ ಬಿ ಪ್ಯಾರಲಲ್ ಆಗಿರಬೇಕು. ಪ್ಯಾರಲೋಗ್ರಾಮಲ್ಲಿ ಎರಡೂ ಸೈಡ್ ಅಪೋಸಿಟ್ಸ್ ಬೋತ್ ಪೇರ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಸೊ ಒಂದು ಕಂಡೀಷನ್ ಆಲ್ರೆಡಿ ನಮಗೆ ಬೇಕಾಗಿರೋ ಕಂಡೀಷನ್ ಇಲ್ಲಿ ಕ್ವಾಲಿಫೈ ಆಗಿದೆ. ಸೊ ಪ್ಯಾರಲೋಗ್ರಾಮ್ ಈಸ್ ಅ ಟ್ರೆಪೀಸಿಯಂ. ಓಕೆ, ಹಾಗಾದರೆ ಟ್ರೆಪೀಸಿಯಮ್ಮು ಪ್ಯಾರಲೋಗ್ರಾಮ್ ಆಗುತ್ತಾ? ಥಿಂಕ್ ಮಾಡಿ, ಟ್ರೆಪೀಸಿಯಮ್ಮು ಪ್ಯಾರಲೋಗ್ರಾಮ್ ಆಗುತ್ತಾ? ದಿಸ್ ಇಸ್ ಕ್ವೆಶನ್ ಫಾರ್ ಯು. ಓಕೆ, ಆ್ಯಂಡ್ ಅ ಕೈಟ್ ಈಸ್ ನಾಟ್ ಅ ಪ್ಯಾರಲೋಗ್ರಾಮ್. ಓಕೆ, ಯಾಕೆ ಇದನ್ನು ಸಪ್ರೇಟಾಗಿ ಮೆನ್ಷನ್ ಮಾಡ್ತಾರೆ ಅಂದರೆ, ಬಿಕಾಸ್ ನಾವು ಕೈಟಲ್ಲಿ ಕೂಡ ಏನು ನೋಡ್ತೀವಿ, ಅಪೋಸಿಟ್ ಸೈಡ್ಸು, ಸಾರಿ ನಾಟ್ ಅಪೋಸಿಟ್ ಸೈಡ್ಸ್, ಅಡ್ಜಸೆಂಟ್ ಸೈಡ್ಸು ಈಕ್ವಲ್ ಇರುತ್ತೆ ಅಂತ ಓದ್ತೀವಲ್ವಾ. ಸೊ ಅಡ್ಜಸೆಂಟ್ ಸೈಡ್ಸು ಈಕ್ವಲ್ ಅಂತ ನೋಡಿದಾಗ ಎರಡು ಪೇರ್ ಈಕ್ವಲ್ ಆಗಿದೆ, ಅದು ಪ್ಯಾರಲೋಗ್ರಾಮ ಅಂತ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ದಟ್ಸ್ ವೈ ಐ ಆಮ್ ಸಪ್ರೇಟ್ಲಿ ಮೆನ್ಷನಿಂಗ್ ಕೈಟ್ ಇಸ್ ನಾಟ್ ಅ ಪ್ಯಾರಲೋಗ್ರಾಮ್. Okay, and now a trapezium is also not a parallelogram. The question for this question answer is trapezium is not a parallelogram. Okay now, and now a rectangle or a rhombus is not a square. ಇಲ್ಲಿ ನಾವು ಹೇಳಿದ್ವಿ ಸ್ಕ್ವೇರ್ ಏನಾಗಿದೆ, ರೆಕ್ಟ್ಯಾಂಗಲ್, ರೋಂಬಸ್ ಆಗಿದೆ ಅಂತ. ಬಟ್ ರೆಕ್ಟ್ಯಾಂಗಲ್ ಮತ್ತು ರೋಂಬಸ್ ಸ್ಕ್ವೇರ್ ಆಗಿರೋದಿಲ್ಲ. ಓಕೆ, ಐ ಹೋಪ್ ದಿಸ್, ಈ ಪಾಯಿಂಟ್ಸ್ ಯಾಕೆ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದೀನಿ ಅಂದರೆ, ಸಮ್ಟೈಮ್ಸ್ ಮಿಕ್ಸ್ ಆಗಿ ಕ್ವೆಶನ್ ಬಂದಾಗ, ಲೈಕ್ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಎರಡ್ರದ್ದು ಕ್ವೆಶನ್ಸ್ ಕೇಳಿದಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆನಾ. ಐ ಹೋಪ್ ದಿಸ್ ಪಾಯಿಂಟ್ಸ್ ಆರ್ ಕ್ಲಿಯರ್. ನಾವು ಲೆಟ್ ಅಸ್ ಡಿಸ್ಕಸ್ ಸಮ್ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್. ಓಕೆನಾ. ಸೊ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮಲ್ಲಿ ಇವಾಗ ಒಂದು ಪ್ಯಾರಲೋಗ್ರಾಮ್ ಇದೆ ಅಂದರೆ, ಪ್ಯಾರಲೋಗ್ರಾಮ್
ಅಂದರೆ ಏನು ಕಂಡೀಷನ್ ಬರುತ್ತೆ? ಥಿಂಕ್ ಒನ್ಸ್. ಒಂದು ಪ್ಯಾರಲೋಗ್ರಾಮ್ ಇದೆ. ಈ ಪ್ಯಾರಲೋಗ್ರಾಮ್ನ ನಾವು ಇಫ್ ಡಯಾಗ್ನಲ್ಸ್ ಡ್ರಾ ಮಾಡಿದ್ರೆ, ಡಯಾಗ್ನಲ್ಸ್ ಅಂದರೆ ಅಪೋಸಿಟ್ ವರ್ಟಿಸಸ್ನ ನಾವು ಜಾಯಿನ್ ಮಾಡ್ತೀವಿ. ಈ ಥರ ಜಾಯಿನ್ ಮಾಡಿದ್ರೆ ಏನು ಟ್ರಯಾಂಗಲ್ ಫಾರ್ಮ್ ಆಗಿದೆ ಅಲ್ವಾ, ಎ ಬಿ ಡಿ ಮತ್ತು ಡಿ ಸಿ ಬಿ, ಈ ಎರಡು ಟ್ರಯಾಂಗಲ್ ಏನಾಗಿರುತ್ತೆ? ಕಾಂಗ್ರುಯೆಂಟ್ ಆಗಿರುತ್ತೆ. ಟ್ರಯಾಂಗಲ್ಸ್ ಫಾರ್ಮ್ ಆಗಿರೋ ಏನು ಟ್ರಯಾಂಗಲ್ಸ್ ಫಾರ್ಮ್ ಆಗಿದೆ ಅಲ್ಲ, ದೇ ಆರ್ ಕಾಂಗ್ರುಯೆಂಟ್ ಇನ್ ನೇಚರ್. ಇನ್ ದ ಲಾಸ್ಟ್ ಕ್ಲಾಸ್ ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಕಾಂಗ್ರುಯೆನ್ಸಿ ಆಫ್ ಅ ಟ್ರಯಾಂಗಲ್. ಓಕೆ, ಸೊ ಅದರಲ್ಲೂ ಕೂಡ ಇದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಬಟ್ ಹಿಯರ್ ವೈಲ್ ಮೆನ್ಷನಿಂಗ್ ದ ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್, ಅಗೇನ್ ಐ ಆಮ್ ಡಿಸ್ಕಸಿಂಗ್ ಆಸ್ ಅ ಪ್ಯಾರಲೋಗ್ರಾಮ್ನ ನಾವು ಒಂದು ಡಯಾಗ್ನಲ್ ಡ್ರಾ ಮಾಡಿದಾಗ ಏನು ಟ್ರಯಾಂಗಲ್ ಫಾರ್ಮ್ ಆಗಿರುತ್ತೆ, ದೀಸ್ ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಇನ್ ನೇಚರ್. Okay, and now in a parallelogram we discussed parallelogram ಅಲ್ಲಿ ಏನಾಗಿರುತ್ತೆ, opposite sides ಏನಾಗಿರುತ್ತೆ, ಈಕ್ವಲ್ ಆಗಿ ಇರುತ್ತೆ. Opposite sides are equal in nature, and diagonals of a quadrilateral bisect each other, then it is a parallelogram ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಏನು ಮೀನಿಂಗ್ ಅಂದರೆ, ಒಂದು ಕ್ವಾಡ್ರಿಲ್ಯಾಟ್ರಲ್ ಇದೆ, ಅದು ನಮಗೆ ಪ್ಯಾರಲೋಗ್ರಾಮ ಅಥವಾ ಟ್ರೆಪೀಸಿಯಮ್ಮ ಏನು ಅಂತ ಗೊತ್ತಿಲ್ಲ. ಈ ಒಂದು ಕ್ವಾಡ್ರಿಲ್ಯಾಟ್ರಲ್ಲಿ ನಾನು ಎರಡು ಡಯಾಗ್ನಲ್ಸ್ ಡ್ರಾ ಮಾಡಿದಾಗ ಇಫ್ ದೇ ಬೈಸೆಕ್ಟ್ ಈಚ್ ಅದರ್, ಬೈಸೆಕ್ಟ್ ಅಂದರೆ ಏನು, ಈಕ್ವಲ್ ಆಗಿ ಕಟ್ ಮಾಡಿದ್ರೆ, ಅಂದರೆ ಇವೆರಡು ಈಕ್ವಲ್ ಇರಬೇಕು, ಇವೆರಡು ಈಕ್ವಲ್ ಇರಬೇಕು, ಈಕ್ವಲ್ ಆಗಿ ಕಟ್ ಮಾಡಿದ್ರೆ ಬೈಸೆಕ್ಟ್ ಈಚ್ ಅದರ್, ದೆನ್ ಇಟ್ ಈಸ್ ಅ ಪ್ಯಾರಲೋಗ್ರಾಮ್. ಓಕೆನಾ, ದೆನ್ ಇಟ್ ಈಸ್ ಅ ಪ್ಯಾರಲೋಗ್ರಾಮ್. ಒಂದು ಕ್ವಾಡ್ರಿಲ್ಯಾಟ್ರಲ್ಗೆ ನಾವು ಡಯಾಗ್ನಲ್ಸ್ನ ಡ್ರಾ ಮಾಡಿದಾಗ ದೇ ಬೈಸೆಕ್ಟ್ ಈಚ್ ಅದರ್ ಇನ್ ಅ ಈಕ್ವಲ್ ಆಗಿ ಏನು ಮಾಡುತ್ತೆ, ದೇ ಬೈಸೆಕ್ಟ್ ಈಚ್ ಅದರ್. ಓಕೆ, ದೀಸ್ ಆರ್ ಸಮ್ ಪಾಯಿಂಟ್ಸ್ ಅಬೌಟ್ ಪ್ಯಾರಲೋಗ್ರಾಮ್. ಓಕೆನಾ, ಅಂದರೆ ಇದು ಜಸ್ಟ್ ಅಪ್ಲಿಕೇಬಲ್ ಫಾರ್ ದ ಪ್ಯಾರಲೋಗ್ರಾಮ್ ಓನ್ಲಿ. ಓಕೆ, ಆ್ಯಂಡ್ now let us discuss another one point which is helpful while solving the questions, important for the examination. ಒಂದು ಪ್ಯಾರಲೋಗ್ರಾಮ್ ಇದೆ, there are parallelograms. ಈ ಥರ ಪ್ಯಾರಲೋಗ್ರಾಮ್ ಇದೆ. ಓಕೆನಾ, ಎ ಬಿ ಸಿ ಡಿ, ಈ ಎರಡು ಪಾಯಿಂಟ್ಸ್ನ ಇ ಎಫ್ ಅಂತ ತಗೊಳ್ಳೋಣ. ಸೊ ಹಿಯರ್ ಯು ಕ್ಯಾನ್ ಸೇ ಎ ಬಿ ಸಿ ಡಿ ಒಂದು ಪ್ಯಾರಲೋಗ್ರಾಮ್ ಆ್ಯಂಡ್ ಇ ಎಫ್ ಡಿ ಸಿ ಕೂಡ ಒಂದು ಪ್ಯಾರಲೋಗ್ರಾಮ್. ಸೊ ಈ ಎರಡು ಪ್ಯಾರಲೋಗ್ರಾಮ್ ಏನಾಗಿದೆ, ದೇ ಆರ್ ಆನ್ ದ ಸೇಮ್ ಬೇಸ್. ಸೇಮ್ ಬೇಸ್ ಇದೆ ಅಲ್ವಾ, ಸೇಮ್ ಬೇಸ್, ದಟ್ ಈಸ್ ಡಿ ಸಿ ಅನ್ನೋ ಸೇಮ್ ಬೇಸ್ ಇದೆ, ಆ್ಯಂಡ್ ದೇ ಆರ್ ಬಿಟ್ವೀನ್ ದ ಸೇಮ್ ಪ್ಯಾರಲಲ್ ಲೈನ್ಸ್. ಎ ಬಿ ಮತ್ತು ಡಿ ಸಿ ಪ್ಯಾರಲಲ್ ಲೈನ್ಸ್ ನಡುವೆ ವಿ ಹ್ಯಾವ್ two parallelograms. So in this they have a ಏನು same parallel are equal in area ಅಂತ ಹೇಳ್ತೀವಿ. That is parallelograms same parallels are equal in area. Okay, these two parallelograms have a equal area ಅಂತ ಹೇಳ್ತಾರೆ. This is one of the point you can remember. just ಅಂದರೆ ಒಂದೇ ಬೇಸ್ ಇರಬೇಕು ಆ್ಯಂಡ್ ಒಂದೇ ಎರಡು ಪ್ಯಾರಲಲ್ ಲೈನ್ ನಡುವೆ ಅದು ಏನಾಗಿರಬೇಕು, ಎರಡು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಆಗಿರಬೇಕು. ಅಂತಹ ಒಂದು ಪ್ಯಾರಲೋಗ್ರಾಮ್ಸ್ ಏನಾಗಿರುತ್ತೆ, ದೇ ಆರ್ ಈಕ್ವಲ್ ಇನ್ ಏರಿಯಾ. ಓಕೆ, so this is all about some properties of a quadrilateral, and I hope it is understood. And in the next class let us discuss another parts of the geometry which are helpful for examinations. And I would like to mention I am doing shorts for science. ಓಕೆ, ನಾವು ಸೈನ್ಸ್ ಕ್ವೆಶನ್ಸ್ನ ಎಕ್ಸಾಮಿನೇಷನ್ ಪರ್ಪಸ್ಗೆ, ಓಕೆ, ಕಾರ್ಟೆಟ್ ಎಕ್ಸಾಮ್ಗೆ ಏನೇನು ಕ್ವೆಶನ್ಸ್ ಬರಬಹುದು ಚಾಪ್ಟರ್ ವೈಸು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್ ಬಿಕಾಸ್ ವಿ ಕಾಂಟ್ ಕವರ್ ದ ಸೈನ್ಸ್ ಕಂಪ್ಲೀಟ್ಲಿ. ಐ ಆಮ್ ಗೋಯಿಂಗ್ ಟು ಡೂ ದ ಇಂಪಾರ್ಟೆಂಟ್ ಚಾಪ್ಟರ್ಸ್
for examinಗೆ ಏನು ಇಂಪಾರ್ಟೆಂಟ್ ಚಾಪ್ಟರ್ ಇದೆ ಐ ವಿಲ್ ಡೂ ದೋಸ್ ಥಿಂಗ್ಸ್. ಬಟ್ ಪ್ರತಿ ಚಾಪ್ಟರ್ದು ಕ್ವೆಶನ್ಸ್ನ ಐ ಆಮ್ ಗೋಯಿಂಗ್ ಟು ಡೂ ಇನ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಗೋ ಥ್ರೂ ದ ಚಾನಲ್ ಆ್ಯಂಡ್ ಆನ್ಸರ್ ದ each question, so it will be helpful for you. And please share with your friends so that it will encourage me also. And please do subscribe. Thank you all.